ಈಗ ಅದಾದ ನಂತರದಲ್ಲಿ ಇಬ್ಬರ ಅಷ್ಟು ಗಾಢ ಫ್ರೆಂಡ್ಶಿಪ್ ಮಧ್ಯೆ ಬ್ರೇಕಪ್. ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಬಳಿಕ ವಿನಯ್ ಮತ್ತು ರಜತ್ ಮಧ್ಯೆ ಕಿತ್ತಾಟ ಆಗಿದೆಯಾ? ರಜತ್ ಫ್ರೆಂಡ್ಶಿಪ್ ಬೇಡ ಅಂತೇನಾದ್ರೂ ವಿನಯ್ ನಿರ್ಧಾರ ಮಾಡಿದ್ದಾರೆ. ಕಾರಣ ವಿನಯ್ಗೆ ನೆಟ್ಟಿಗರು ಸಲಹೆಯನ್ನ ಕೊಡ್ತಾ ಇದ್ದಾರೆ, ರಜತ್ನ ಅವಾಯ್ಡ್ ಮಾಡಿ ಅಂತ. ನೆಟ್ಟಿಗರ ಕಮೆಂಟ್ಸ್ಗಳಿಗೆ ವಿನಯ್ ಲೈಕ್ಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ವಿನಯ್ ವರ್ತನೆಯಿಂದಾಗಿ ರಜತ್ ತೀವ್ರ ಬೇಸರಗೊಂಡಿದ್ದಾರಂತೆ. ವಿನಯ್ಗೆ ನನ್ನ ಫ್ರೆಂಡ್ಶಿಪ್ ಬೇಡ ಅಂದ್ರೆ ನೇರವಾಗಿ ಹೇಳ್ಬಿಡ್ಲಿ, ಈ ರೀತಿಯಾಗಿ ನಡೆದುಕೊಳ್ಳೋದು ಸರಿಯಲ್ಲ ಅನ್ನುವಂಥ ಅಸಮಾಧಾನ ರಜತ್ ಆಗಿದೆ. ರೀಲ್ಸ್ ಮಾಡಿ ವಿನಯ್ಗೆ ತೊಂದರೆ ಕೊಡಬೇಕು ಅಂತ ನನ್ನ ಉದ್ದೇಶ ಆಗಿರಲಿಲ್ಲ. ವಿನಯ್ ಏನು ಚಿಕ್ಕ ಹುಡುಗ ಕೂಡ ಅಲ್ಲ ಅಂತ ರಜತ್ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರೀಲ್ಸ್ ಮಾಡಿದ ನಂತರದಲ್ಲಿ ಇಬ್ರು ಜೈಲಿಗೆ ಹೋದ್ರು. ಜೈಲಿನಿಂದ ಹೊರ ಬಂದಾಗಲೂ ಕೂಡ ಇಬ್ರು ಆ್ಯಪಲನ್ನ ಶೇರ್ ಮಾಡಿಕೊಂಡೇ ಹೊರಗೆ ಬಂದಿದ್ರು. ಸೊ ಆಗಲೂ ಕೂಡ ಅವರ ಇಬ್ಬರ ಫ್ರೆಂಡ್ಶಿಪ್ ಹೇಗಿದೆ ಅನ್ನೋದು ಇನ್ನೂ ಗಟ್ಟಿಯಾಗೇ ಇದೆ ಅನ್ನೋದು ಕಾಣಿಸ್ತಾ ಇತ್ತು. ಆಚೆ ಬಂದ ಮೇಲೆ ಅದರ ವಾಸ್ತವತೆಯ ಅರ್ಥ ಆಗಿದ್ದ ಹಾಗೆ ಕಾಣಿಸ್ತಾ ಇದೆ. ಕಾರಣ ವಿನಯ್ಗೆ ತಮ್ಮ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸ್ವಲ್ಪ ರಜತ್ನ ಅವಾಯ್ಡ್ ಮಾಡಿದರೆ ನಿಮ್ಮ ಹೆಸರು ಉಳ್ಕೊಳ್ಳುತ್ತೆ, ಇಲ್ಲದೇ ಇದ್ದರೆ ಹೀಗೆ ಹೆಸರು ಕೆಡಿಸ್ಕೊಳ್ತಾ ಹೋಗ್ತೀರಿ ಅಂತ ನಾನಾ ರೀತಿಯ ಕಮೆಂಟ್ಗಳನ್ನು ಮಾಡಿದ್ದಾರೆ. ಆ ಕಮೆಂಟ್ಗಳಿಗೆ ಅವರು ಬಹುಶಃ ರಿಯಾಕ್ಟ್ ಮಾಡದೇ ಇದ್ದಿದ್ರು ರಜತ್ ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಈಗ ರಜತ್ ರಿಯಾಕ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಮಚ್ಚು ಬಳಸಿ ರೀಲ್ಸ್ ಮಾಡಿದಂಥ ಪ್ರಕರಣ ಸಂಬಂಧಪಟ್ಟಾಗಿ ಈಗಾಗಲೇ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು. ನಂತರದಲ್ಲಿ ಅವರು ಪರಪ್ಪನಗರ ಜೈಲ್ ಕೂಡ ಹೋಗಿ ಬಂದಿದ್ದಾರೆ. ಇದೇ ಮೊದಲ ಬಾರಿಗೆ ರಜತ್ ಈಗ ಮಾಧ್ಯಮಗಳ ಮುಂದೆ ಬಂದಿರುವಂಥದ್ದು. ಅವ್ರನ್ನ ಈ ಸಂಬಂಧಪಟ್ಟಾಗಿ ಕೆಲವೊಂದು ಇದು ಸಂಬಂಧಪಟ್ಟಾಗಿ ರಿಯಾಕ್ಟ್ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋಣ, ನಮ್ಮ ಜೊತೆಗಿದ್ದಾರೆ. ಸರ್, ಈಗ ರೀಲ್ಸ್ ಮಾಡಿದ ಪ್ರಕರಣ ಸಂಬಂಧಪಟ್ಟಾಗಿ ಹೇಳೋದಾದರೆ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ರಿ, ರೀಲ್ಸ್ ಮಾಡೋದು ಆ ದಿನದ ಘಟನೆ ಹೇಗಿತ್ತು, ಮತ್ತು ರೀಲ್ಸ್ ಮಾಡೋದು ತಪ್ಪು ಅಂತ ನಿಮ್ಗೆ ಗೊತ್ತಿರಲಿಲ್ವಾ ಸರ್ ಮಚ್ಚು ಬಳಸಿ? ಸರ್, ರೀಲ್ಸ್ ಮಾಡೋದು ತಪ್ಪು ಅಂತ ಯಾರಿಗೆ ಸರ್ ಗೊತ್ತಿಲ್ಲ. ನಮ್ಮ ತಪ್ಪೇನಿತ್ತು ಸರ್, ರೀಲ್ಸ್ ಮಾಡಿದ್ವಿ ಅಷ್ಟೇ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಶೂಟ್ ಇತ್ತು ಅವತ್ತು. ಇವಾಗ ನಾನು ಕ್ಯಾರೆಕ್ಟರ್ನ ಚೂಸ್ ಮಾಡ್ಕೊಂಡಿರಲಿಲ್ಲ, ಅದು ಚಾಲೆಂಜ್ ಟೀಮ್ ಅವರು ಡಿಸೈಡ್ ಮಾಡ್ತಾರೆ. ದರ್ಶನ್ ಸರ್ ನಾನು ಕೊಟ್ಟಿದ್ದರು, ಆಮೇಲೆ ವಿನಯ್ಗೆ ಪುಷ್ಪ ಕ್ಯಾರೆಕ್ಟರ್ ಕೊಟ್ಟಿದ್ದರು, ಆಮೇಲೆ ಸುದೀಪ್ ಸರ್ದು ಬಂದು ಇವನಿಗೆ ಸ್ನೇಹಿತ ಕೊಟ್ಟಿದ್ದರು. ಸೊ ಆಯಿತಾ, ಒಬ್ಬೊಬ್ರು ಹೀರೋ ಕ್ಯಾರೆಕ್ಟರ್ಗಳು ಕೊಟ್ಟಿದ್ದರು. ಸೊ ನಂದು ಡ್ರೆಸ್ಸು ಡಿಸೈನು ಸ್ವಲ್ಪ ಬೇರೆ ಥರ ಮಾಡಿಸಿದ್ದೆ ನಾನು, ಇನೋವೇಟಿವ್ ಆಗಿ. ಯಾಕಂದ್ರೆ ನಾನು ಬಿಗ್ ಬಾಸ್ ಮುಗಿದ ಮೇಲೆ ಪ್ರತಿಯೊಂದು ಎಪಿಸೋಡ್ಗೂ ಸ್ವಲ್ಪ ಡಿಫ್ರೆಂಟಾಗಿ ಡ್ರೆಸ್ಗಳು ಚೇಂಜ್ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ಆ ಥರ ಒಂದು ಥಾಟಲ್ಲಿ ನಾನು ಬೇರೆ ಥರ ಮಾಡಿಸಿ ಡಿಸೈನು. ಇದನ್ನು ಯಾರನ್ನೋ ಕೆಳಗಾಕಬೇಕು, ಇಲ್ಲ ಯಾರಿಗೋ ಡಿಫ್ರೇಮ್ ಮಾಡಿಸ್ಬೇಕು, ಇಲ್ಲ ಯಾರಿಗೋ ತೊಂದರೆ ಮಾಡಬೇಕು ಅನ್ನೋದು ನಮ್ಮ ತಾಯಿಗೂ ನನ್ನ ಮೈಂಡಲ್ಲಂತೂ ಇರಲಿಲ್ಲ. ಬೆಳಗ್ಗೆ ರೆಡಿ ಆದ್ವಿ, ರೀಲ್ಸ್ ಮಾಡೋಣ ಅಂದ್ವಿ, ಮಾಡೋಣ ಮಚ್ಚ ಅಂದ. ಲಂಚ್ ಬ್ರೇಕಲ್ಲಿ ರೀಲ್ಸ್ ಮಾಡಿದ್ವಿ, ಹೋದ್ವಿ, ಇಷ್ಟೇ. ಅಪ್ಲೋಡ್ ಮಾಡಿದ್ವಿ. ವಿನಿನೂ ಅಪ್ಲೋಡ್ ಮಾಡಿದ್ದ, ನಾನು ಅಪ್ಲೋಡ್ ಮಾಡಿದ್ದೆ. ಆಮೇಲೆ ವಿನಿಗೆ ಸ್ಟೇಷನಿಂದ ಒಂದು ಫೋನ್ ಬರುತ್ತೆ. ಆಮೇಲೆ ಅವನು ಅಲ್ಲಿ ಹೋಗ್ಬಿಟ್ಟು ಜಸ್ಟಿಫಿಕೇಷನ್ ಕೊಟ್ಟು ಬಂದಿರ್ತಾನೆ. ಆಮೇಲೆ ನಾನು ಹೋಗಬೇಕಾಗತ್ತೆ ಸ್ಟೇಷನ್ಗೆ, ಬಟ್ ನಾನು ಎಲ್ಲ ಕಡೆ ಸುತ್ತಾಡ್ತಾ ಇದ್ದೆ, ಫಂಕ್ಷನ್ನು ಅದು ಇದು ಅಂತ. ಸೊ ಟೈಮ್ ಆಗಿರಲಿಲ್ಲ. ಅದು ಹೋಗದಿರೋ ಕಾರಣ ಏನಾಗೋಯಿತು, FIR ಆಗೋಯಿತು. ಸೊ ಅದು ಗೊತ್ತಾದ್ಮೇಲೆ ನಾವೇನು ಮಾಡಿದ್ವಿ, ಹೋದ್ವಿ, ಮಾತಾಡಿದ್ವಿ, ಬಂದ್ವಿ. ಬಟ್ ಇದಿಷ್ಟು ದೊಡ್ಡ ವಿಷಯ ಆಗುತ್ತೆ ಅನ್ನೋದು ನಮ್ಮ ತಲೆಯಲ್ಲಂತೂ ಇರಲಿಲ್ಲ. ಆಮೇಲೆ ಇಲ್ಲ ವಿನಯ್ಗೆ ನಾವು ತೊಂದರೆ ಮಾಡಬೇಕು, ಮತ್ತೊಂದು ಮಾಡಬೇಕು ನನಗಿರಲಿಲ್ಲ. ನನಗೆ 11 ವರ್ಷದ ಫ್ರೆಂಡ್ಶಿಪ್ ಅದು, ನಾನು ವಿನಿ. ಸೊ ನನಗೆ ಇನ್ ಆ್ಯಂಡ್ ಔಟ್ ಗೊತ್ತು ವಿನಿ ಬಗ್ಗೆ. ಸೊ ಅವ್ನ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಂಡೇನೋ ಬೇರೆ ಥರ ತಿರುಗಿಸೋದಾಗಲಿ ನನಗದು ಅವಶ್ಯಕತೆನೂ ಇಲ್ಲ, ಅದು ನಾನು ಮಾಡೂ ಇಲ್ಲ. ತಪ್ಪಾಗಿದೆ. ಆಮೇಲೆ ವಿನಿ ಏನು ಚಿಕ್ಕ ಹುಡುಗ ಅಲ್ಲ, ನಿನ್ನೆ UKG ಮಾಡಿಬಿಟ್ಟು ಸಡನ್ನಾಗಿ ರೀಲ್ಸ್ ಮಾಡೋಕ್ಕೆ ಬಂದಿಲ್ಲ ನನ್ನ ಜೊತೆ. ಸೊ ಈಸ್ ಆಲ್ಸೋ ವೆರಿ ಮೆಚ್ಯೂರ್ಡ್, ನನಗಿಂತ ತುಂಬ ದೊಡ್ಡವನು ವಿನಿ. ಸೊ ನಾನು ಅವ್ನಿಗೆ ಬೆದರಿಸಿ ಏನು ರೀಲ್ಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಟ್ ವಾಸ್ ಅ ಮ್ಯೂಚುವಲ್ ಕಂಟೆಂಟ್, ಮಾಡಿದ್ವಿ, ಮುಗೀತು. ಬಟ್ ಇದಿಷ್ಟು ದೊಡ್ಡದಾದಮೇಲೆ ನಾನೇ ಮಾಡಿಸಿದ್ದು ಅನ್ನೋ ಥರ ಆಚೆ ಬರ್ತಾ ಇದೆಯಲ್ಲ, ಇಟ್ ವಾಸ್ ನಾಟ್ ರೈಟ್. ಪೊಲೀಸರ ತನಿಖೆಯಲ್ಲಿ ನೀವು ರೀಲ್ಸಲ್ಲಿ ಬಳಸಿದಂಥ ಮಚ್ಚು ಒರಿಜಿನಲ್ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ನೀವು ಕೂಡ ಎಜುಕೇಷನ್ ಮಾಡ್ಕೊಂಡಿದ್ದೀರ. ಈ ಒರಿಜಿನಲ್ ಮಚ್ಚು ಬಳಸಿ ರೀಲ್ಸ್ ಮಾಡೋದು ತಪ್ಪು ಅಂತ ನಿಮ್ಗೆ ಗೊತ್ತಿರಲಿಲ್ವಾ? ಸರ್, ತನಿಖೆಯಲ್ಲಿ ಒರಿಜಿನಲ್ಲು ಅಂತ ಬಂದಿಲ್ಲ. ಯಾಕೆಂದರೆ ನಮಗೆ ಸೆಟ್ಟಲ್ಲಿ ನಾವು ಮಾಡಿರೋದು ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಸೆಟ್ಟಲ್ಲಿ ಮಾಡಿರೋ ಕಾರಣ ನಮಗೆ ಪ್ರಾಪರ್ಟಿ ಅಂತ ಕೊಡ್ತಾರೆ. ಒರಿಜಿನಲ್ ಮಚ್ಚು ಯಾರೂ ಕೊಡೋಲ್ಲ ಅಲ್ಲಿ. ಇಟ್ ಈಸ್ ಅಗೇನ್ಸ್ಟ್ ದ ರೂಲ್ಸ್, ಮಾಡೋಕ್ಕೂ ಆಗಲ್ಲ ನಾವಲ್ಲಿ ಚಾನಲಲ್ಲಿ. ಸೊ ಬಟ್ಟೆ ಡಿಸೈನಿಂಗ್ ನಮ್ಮದಾಗಿದ್ರು ಬಟ್ಟೆ ಅವ್ರದ್ದು, ಆಕ್ಸೆಸರೀಸ್ ಅವ್ರು ಕೊಡ್ತಾರೆ, ಪ್ರಾಪರ್ಟೀಸ್ ಅವ್ರು ಕೊಡ್ತಾರೆ. ಮುಗಿದ್ಮೇಲೆ ಅಲ್ಲಿ ಬಿಸಾಕ್ಬಿಟ್ಟು ಬರ್ತಾ ಇರ್ತೀವಿ. ಫೇಕೇ ಸರ್, ಫೈಬರ್ ಮಚ್ಚು. ಸೊ ಅದು ಒರಿಜಿನಲ್ ಅಲ್ಲಿ ನಾನು ಸ್ಟೇಜ್ ಮೇಲೆ ಇಟ್ಕೊಂಡಿದ್ದೀನಲ್ಲ ಸರ್ ಮಚ್ಚನ್ನ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೂಟಲ್ಲಿ ಇಟ್ಕೊಂಡಿದ್ದೀನಿ ಮಚ್ಚನ್ನ. ಸೊ ಅದನ್ನು ಮುಗಿಸ್ಬಿಟ್ಟು ನಾವು ಬಂದ್ವಿ, ಅದು ಮುಗೀತು ಕತೆ. ಬಟ್ ಇದು ದೊಡ್ಡದಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಟು ಬಿ ವೆರಿ ಸ್ಪೆಸಿಫಿಕ್, ನಾನು ವಿನಿ ಒಳಗೆ ಕೂತಿದ್ದಾಗ
ನಾನು ಇಲ್ಲಿ ಫೋನ್ ಮಾಡಿ ಹೇಳಿದ್ದೆ ನಮ್ಮ ಹುಡುಗರಿಗೆ ಹೋಗಿ ತೊಗೊಂಬಂದ್ಬಿಡ್ರಿ ಪ್ರಾಪರ್ಟಿನ ಸೆಟ್ಟಿಂದ. ಪಾಪ ಅವರು ಟೆನ್ಷನಲ್ಲಿ ಹೋಗಿ ಯಾವುದು ಅಲ್ಲಿ ಹಲವಾರು ಇರುತ್ತಲ್ಲ ಯಾವುದೋ ಒಂದು ತೊಗೊಂಬಂದಿದ್ದಾರೆ. ನಾವು ಟೆನ್ಷನಲ್ಲಿ ಕರೆಕ್ಟಾಗಿ ನೋಡ್ಕೊಂಡಿಲ್ಲ. ಅದು ಅಪ್ಪ ಸಿಕ್ತಲ್ಲ ಬಿಡು ಕೊಟ್ಬಿಟ್ಟು ಹೋಗ್ಬಿಡೋಣ ಅನ್ನೋ ಅರ್ಜೆಂಟಲ್ಲಿ ನಾವು ಆಚೆ ಬಂದ್ಬಿಟ್ವಿ. ಬಟ್ ನೆಕ್ಸ್ಟ್ ದಿನ ಅದು ತಿರುಗಿದ್ದು ನಾವು ನೋಡಿದಾಗ ಡಿಫ್ರೆನ್ಸ್ ಇತ್ತು ಅಂತ. ನಾನು ಅಬ್ಸರ್ವ್ ಮಾಡಿಲ್ವಲ್ಲ ಅದನ್ನು ಅಂತ ನಮಗೂ ಅದುವಾಗ ಅನ್ನಿಸ್ತು. ತೀರಾ ಸ್ಟೇಷನ್ಗೆ ಹೋದ್ವಿ. ಮುಂದಿನ ಪ್ರೊಸೀಜರ್ ನಿಮಗೆ ಗೊತ್ತು. ಪರಪ್ಪನಗರ ಜೈಲಿಂದ ಈಚೆ ಬರದ ತಕ್ಷಣ ವಿನಯ್ ಅವ್ರ ಮಾಧ್ಯಮಗಳಿಗೆ ಮಾತಾಡಿರುವಂಥದ್ದು, ಇನ್ನು ಕೋಟಿ ಕೊಟ್ಟರು ನಾನು ಯಾವುದೇ ಕಾರಣಕ್ಕೂ ರೀಲ್ಸ್ ಮಾಡಲ್ಲ ಅಂತ. ಬಟ್ ನೀವು ಇನ್ನೂ ಯಾರಿಗೂ ರಿಯಾಕ್ಟ್ ಮಾಡಿರಲಿಲ್ಲ. ಮಾಡಲ್ಲ ಅಂದರೆ ಒಳ್ಳೇದೇ ಸರ್, ಮಾಡೋದು ಬೇಡ. ಅದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ, ಲಾಸ್ ಏನಿಲ್ಲ. ಅದು ಅವ್ರವ್ರ ಥಿಂಕಿಂಗು. ಆಮೇಲೆ ಯಾರೂ ಫೋರ್ಸ್ ಮಾಡ್ತಾಯಿಲ್ಲ. ನನ್ನ ಜೊತೆ ನೀನು ರೀಲ್ಸ್ ಮಾಡಲೇಬೇಕು, ಇಲ್ಲ ನಿನ್ನ ಜೊತೆ ನಾನು ಮಾಡಲೇಬೇಕು, ಇಲ್ಲ ಏನೋ ಪ್ರಳಯ ಆಗಿಬಿಡುತ್ತೆ, ಆ ಥರ ಏನಿಲ್ಲ. ಅವ್ನ ಪಾಡಿಗೆ ಅವ್ನು ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಮಾಡ್ಕೊತೀವಿ. ಆಮೇಲೆ ವಿನಿ ಹೇಳಿರೋ ಪ್ರಕಾರ ನಾನು ಯಾವುದೋ ಒಂದು ನ್ಯೂಸಲ್ಲಿ ನನ್ನ ಫ್ರೆಂಡ್ಸ್ ಹೇಳಿದ ಪ್ರಕಾರ ಕೇಳ್ಪಟ್ಟಿದ್ದು, ಏನೋ 1 ಕೋಟಿನೋ 10 ಲಕ್ಷ ಕೊಟ್ಟರು ನನಗೆ ಈ ಥರ ಪಬ್ಲಿಸಿಟಿ ಸಿಗ್ತಾ ಇರಲಿಲ್ಲ. ಸೊ ಹಂಗಿದ್ದಾಗ ಇಲ್ಲಿ ಯಾರನ್ನೂ ಡಿಫ್ರೇಮ್ ಮಾಡೋ ಅವಶ್ಯಕತೆ ನಮಗಿರಲಿಲ್ಲ. ಆಮೇಲೆ ಯಾರಿಗೂ ತೊಂದರೆ ಕೊಡೋ ಅವಶ್ಯಕತೆ ನನಗಂತೂ ಇರಲಿಲ್ಲ. ತಪ್ಪಾಗಿದೆ. ಆಮೇಲೆ ಇದು ನಾವು ಫ್ರೆಂಡ್ಶಿಪ್ಪಲ್ಲಿ ಮಾಡಿದ್ದೆ ಹೊರತು ಯಾರನ್ನೋ ಕೆಳಗೆ ಹಾಕೋಕ್ಕಾಗಲಿ ಇಲ್ಲ ಯಾರ್ದೋ ಹೆಸರು ಕೆಡ್ಸೋಕ್ಕಾಗಲಿ ಮಾಡಿಲ್ಲ. ಈ ಘಟನೆ ಎಲ್ಲ ಆದಮೇಲೆ ಮತ್ತೆ ವಿನಯನ್ ಭೇಟ್ ಮಾಡಿದ್ರಾ? ಏನಂದ್ರು ಸರ್? ಸರ್ ಅದೇ ವಿನಯ್ ಮಾತಾಡ್ತಾನೆ ಇದ್ದ ಮೊನ್ನೆವರೆಗೂ. ಮೊನ್ನೆ ಅಂದರೆ ಆಯಿತು, 1 ವಾರ ಆಯಿತು ಅನಿಸುತ್ತೆ. ಅವಾಗವರೆಗೂ ಅದೇನೋ ಗೊತ್ತಿಲ್ಲಪ್ಪ. ಬೆಳಗ್ಗೆ ಅವನು ಯಾವುದೋ ಒಂದು ಪೋಸ್ಟ್ ಹಾಕಿದ್ದ. ಆ ಪೋಸ್ಟ್ ಹಾಕಿದ್ರಲ್ಲಿ ರಜತ್ ಫ್ರೆಂಡ್ಶಿಪ್ ಬಿಡು ಅನ್ನೋದನ್ನೆಲ್ಲ ಲೈಕ್ ಮಾಡೋನು. ನೈಟ್ ನನಗೆ ಫೋನ್ ಮಾಡಿ ಆರಾಮಾಗೆ ಮಾತಾಡೋನು. ನನಗೆ ಆ ವಿಷಯ ಗೊತ್ತಿರಲಿಲ್ಲ. ನನಗೆ ಆ ವಿಷಯ ಗೊತ್ತಾದ ಮೇಲೆ ನಾನು ಮೆಸೇಜ್ ಮಾಡಿದೆ ವಿನಿಗೆ, ದಿಸ್ ಇಸ್ ನಾಟ್ ರೈಟ್. ಯಾಕಂದರೆ ನಮ್ಮದು ಒಂದು 11 ವರ್ಷ ಫ್ರೆಂಡ್ಶಿಪ್ ನಾವು ಮಾಡಿದ್ದಾಗ ಹಲವಾರು ಕಡೆ ನೀನು ನನಗೆ ನಿಂತಿರ್ತೀಯ, ನಾನು ನಿನಗೆ ನಿಂತಿರ್ತೀವಿ. ಯಾರೋ ಒಬ್ಬರು ಆ ಥರ ಮಾಡ್ತಿದ್ದಾಗ ಅದನ್ನ ಎನ್ಕರೇಜ್ ಮಾಡಬಾರ್ದು. ನೀನು ಫ್ರೆಂಡ್ಶಿಪ್ನ ಬಿಟ್ಕೊಡ್ಬೇಡ. ತಪ್ಪು ನಾನು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ, ಬೇಕಾದ್ರೆ ತೊಂದರೆ ಇಲ್ಲ. ಬಟ್ ಆದರೆ ಫ್ರೆಂಡ್ಶಿಪ್ನ ಬಿಟ್ಕೊಡ್ಬೇಡ ಅನ್ನೋ ಥರನೇ ಹೇಳಿದೆ. ಅದಾದಮೇಲೆ ವಿ ನಾಟ್ ಇನ್ ಟಚ್, ಮಾತಾಡಿಲ್ಲ. ಬಟ್ ಅದೇ ಅವತ್ತಿನವರೆಗೂ ಮಾತಾಡ್ತಾನೆ ಇದ್ದ, ಆರಾಮಾಗಿ ಮಾತಾಡೋನು. ನೈಟ್ ಆದರೆ ಫೋನ್ ಮಾಡೋನು, ಏನಾದರೂ ವಿಷಯ ಆದರೆ ಹೇಳೋನು. ಆಮೇಲೆ ಒಂದು ವಿಷಯಕ್ಕೆ ಸ್ಟೇಷನಿಂದ ಫೋನ್ ಮಾಡಿದ್ದಾಗ್ಲೂ ನಾವೇ ಫೋನ್ ಮಾಡಿಬಿಟ್ಟು ಈ ಥರ ಕೋಪ ಮಾಡ್ಕೊಬೇಡ, ಸ್ವಲ್ಪ ಕಾಮಾಗಿ ಡೀಲ್ ಮಾಡು, ಕಾಮಾಗಿ ಎಲ್ಲ ಚೆನ್ನಾಗೇ ಇತ್ತು. ಬಟ್ ಯಾವಾಗ ನಾನು ಆ ಥರ ಹೇಳಿದ್ನೋ ಹಿ ಸ್ಟಾಪ್ ಟಾಕಿಂಗ್. ಈಗ ಕೇಸ್ ಆಯಿತು, ಜೈಲಿಗೆಲ್ಲ ಹೋಗಿ ಬಂದ್ರಿ, ಮತ್ತು ಇದೆಲ್ಲ ವಿಷಯ ಆಯಿತು. ನಿಮ್ಮ ಅಭಿಮಾನಿಗಳು ಅಥವಾ ಈ ಮುಖಾಂತರ ಏನೋ ಹೇಳಕ್ಕೆ ಬಯಸ್ತೀರಾ ಈ ಕೇಸ್ ಸಂಬಂಧ? ಅದೇ ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಯಾಕಂದರೆ ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಇವಾಗ ನಾವು ಬೇಕಂತ ಮಾಡಿದ್ದು ಅಲ್ಲ ಅದು. ಆಮೇಲೆ ಈ ಥರ ವಿಷಯಗಳ್ನ ಯಾರೂ ಫಾಲೋನೂ ಮಾಡಬಾರ್ದು. ನಾವು ಆ್ಯಕ್ಟ್ರಸ್ ಆಗಿ ಇಲ್ಲ ಮತ್ತೊಂದಾಗಿ ಮಗದೊಂದಾಗಿ ಏನಕ್ಕೆ ಮಾಡ್ತೀವಿ ಅಂದರೆ ಅದೊಂದು ಕಂಟೆಂಟ್ಗೆ ಮಾಡ್ತೀವಿ, ಇಲ್ಲ ಜನಕ್ಕೆ ಇಷ್ಟಪಡೋಕ್ಕೆ ಮಾಡ್ತೀವಿ. ಯಾರು ಅದನ್ನು ಫಾಲೋ ಮಾಡೋಕ್ಕೆ ನಾವು ಮಾಡಲ್ಲ. ಸೊ ದಯವಿಟ್ಟು ಇದನ್ನು ಯಾರು ಫಾಲೋ ಮಾಡಬೇಡಿ. ಆಮೇಲೆ ಇಂಥ ರೀಲ್ಸ್ನ ಮಾಡಲೂಬೇಡಿ. ಇದು ರಜತ್ ಹೇಳುವಂಥದ್ದು. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ರಜತ್ ಹೇಳ್ತಾ ಇರೋದ್ರಲ್ಲಿ ಬಹುಶಃ ಸರಿ ಅಂತ ಕಾಣಿಸುತ್ತೆ. ಇಬ್ಬರ ಪಾಲು ಕೂಡ ಇದೆ ರೀಲ್ಸ್ ಮಾಡಿದ್ರಲ್ಲಿ. ಆಗ ಅದರ ಅರಿವಿದ್ದಿದ್ರೆ ಬಹುಶಃ ವಿನಯ್ ಅದನ್ನು ಅಪೋಸ್ ಮಾಡಿ ಬೇಡ ಅಂತ ಹೇಳಬಹುದಿತ್ತು. ಮಾಡಿ ಆಗಿದೆ. ಮಾಡಿದ ಮೇಲೆ ಇಬ್ಬರು ಕೂಡ ಅದರ ಶಿಕ್ಷೆಯನ್ನು ಅನುಭವಿಸಾಗಿದೆ. ಹೀಗಿದ್ದಾಗ ಅಷ್ಟು ವರ್ಷಗಳ ಫ್ರೆಂಡ್ಶಿಪ್ನ ಕಡ್ದು ಹಾಕ್ಕೊಳ್ತೀವಿ ಒಂದೇ ಒಂದು ರೀಲ್ಸ್ ಕಾರಣಕ್ಕೆ ಅಂತಂದರೆ ಅದು ಸರಿ ಅಂತ ಕಾಣಿಸಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಥರದ ಕಮೆಂಟ್ಸ್ಗಳನ್ನೂ ಮಾಡೋರು ಇರ್ತಾರೆ. ಕೆಲವರು ಪಾಸಿಟಿವ್ ಆಗಿ, ಕೆಲವರು ನೆಗೆಟಿವ್ ಆಗಿ, ಎಲ್ಲದರಲ್ಲೂ ಹುಳುಕು ನೋಡೋರು ಇದ್ದೇ ಇರ್ತಾರೆ. ಆದರೆ ನಿಮಗೇನು ಬೇಕು ಅನ್ನೋದನ್ನು ನೀವು ಚಾಯ್ಸ್ ಮಾಡಬೇಕು. ಆ ವಿಷಯದಲ್ಲಿ ರಜತ್ಗೆ ಬೇಜಾರಾಗಿದೆಯಂತೆ. ಅದನ್ನು ವಿನಯ್ ಜೊತೆಗೂ ವ್ಯಕ್ತಪಡಿಸಿದ್ದಾರಂತೆ. ಅದಾದ ನಂತರದಲ್ಲಿ ವಿನಯ್ ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ ಅನ್ನುವಂತಹ ಬೇಸರವನ್ನು ಕೂಡ ಹೊರಹಾಕಿದ್ದಾರೆ.